ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ಆದ್ಮೇಲೆ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ನಿಮ್ಮ ಮನಸ್ಸಿನ ಮಾತಂದ್ರೆ ಏನ್ ಮರ ಎಂತ ಚೀಪ್ ಆಟ ಆಡ್ತಾ ಇದಾರೆ ಅಂತ ಅನಿಸ್ತಾ. ವಾವ್, ಅದ್ಭುತವಾಗಿ ಆಡಿದ್ರೆ ಅನಿಸ್ತಾ. ಇವ್ರ ಕ್ಯಾರೆಕ್ಟರ್ ಹೇಗಿತ್ತು ತುಂಬಾ ಕೆಲವು ಜನ ಬದಲಾವಣೆ ಆದ್ರು. ಅವ್ರು ಹೇಗೆ ಅನಿಸಿದ್ರು ಅಂತ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಆಲ್ ನಿನ್ನೆ ಎಪಿಸೋಡ್ ಅಲ್ಲಿ 3-4 ಪಾಯಿಂಟ್ಸ್ ಮಾತ್ರ ಹೈಲೈಟ್ ಇದೆ. ಮೊದಲೇ ಬಂದ್ಬಿಟ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಹೇಗಾದ್ರು ಹೇಗಿತ್ತಂತ, ಅದಾದ್ಮೇಲೆ ಉತ್ತಮ ಕಳಪೆ ಬಗ್ಗೆ, ಅದಾದ್ಮೇಲೆ ನಮ್ಮ ಒಂದು ಟಾಸ್ಕ್ ಆಡಿಸ್ತಾರೆ ಹೆರಿಟೇಜ್ ಒಂದು ಟಾಸ್ಕ್, ಆ ಟಾಸ್ಕ್. ಇನ್ನೂ ವಿಷಯ ಮಾತಾಡ್ಬೇಕಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಬೆನ್ನಿಂದ ಮಾತಾಡೋ ಮಾತುಗಳು. ಇಲ್ಲಿ ಕೆಲವು ಜನ ತುಂಬಾ ಕಮೆಂಟ್ಸ್ ಮಾಡ್ತಾ ಇದ್ರ, ಕಮೆಂಟ್ಸ್ ಗಳೆಲ್ಲ ಬರ್ತಾ ಇದಾವೆ. ಏನಂತ, 2 ಗ್ರೂಪ್ ಇದಾವೆ, ಒಂದು ಗ್ರೂಪ್ ಬಗ್ಗೆ ಮಾತ್ರ ಮಾತಾಡ್ತಾರೆ ಕೆಲವರು, ಇನ್ನೊಂದು ಗ್ರೂಪ್ ಬಗ್ಗೆ ಮಾತಾಡಲ್ಲ ಅಂತ. 2 ಗ್ರೂಪ್ ಇದಾವೆ, ಇಲ್ಲ ಅಂತಲ್ಲ. ಆದ್ರೆ ಇಲ್ಲಿ ಧನು ಆಗಿರ್ಬೋದು, ಸ್ಪಂದನ್ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ರಘು ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಈ ಗ್ರೂಪ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಗ್ರೂಪ್ ಇದೆ. ಬಟ್ ಅವರ ಒಪಿನಿಯನ್ ಏನಾದ್ರೂ ಉತ್ತಮ ಕಳಪೆ ಇನ್ನೂ ಏನಾದ್ರೂ ಕೊಡ್ಬೇಕಾದ್ರೆ ಎಲ್ಲರ ಆನ್ಸರು, ಎಲ್ಲರ ಒಂದು ಪರ್ಸ್ಪೆಕ್ಷನ್, ಎಲ್ಲರ ಒಂದು ಉತ್ತರ ಒಂದೇ ಆಗಿರಲ್ಲ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ದಿಸ್ ಈಸ್ ದ ಟೀಮ್ ಅಂತ ಹೇಳೋದು. ಇದು ಗ್ಯಾಂಗ್ ಅಂದ್ರೂ ಅದು ಒಳ್ಳೆ ಪರ್ಸ್ಪೆಕ್ಟಿವ್ ಹೋಗ್ತಾ ಇದೆ. ಬಟ್ ಈ ಕಡೆ ಟೀಮ್ ಇದೆಯಲ್ಲ, ಅಶ್ವಿನಿ ಗೌಡ ಅವ್ರ ಟೀಮ್ ಇದೆಯಲ್ಲ, ಅವ್ರ ಒಂದು ಗ್ಯಾಂಗ್ ಇದೆಯಲ್ಲ, ತುಂಬಾ ಜನ ಬಕೆಟ್ ಗ್ಯಾಂಗು, ಬಕೆಟ್ ಟೀಮು, ಅಂದ್ರೆ ನರಿ ಟೀಮು, ದಂಡುಪಳ್ಳೆ ಗ್ಯಾಂಗು ಇಂತೆಲ್ಲ ಕಮೆಂಟ್ಸ್ ಮಾಡ್ತಾ ಇದ್ರ. ಅಂತದೆಲ್ಲ ಬೇಡ, ಸುಮ್ಮನೆ ಗ್ಯಾಂಗ್ ಅಂದ್ರೆ ಸಾಕಂತ ನನಗೆ ಅನಿಸ್ತಾ ಇದೆ. ಈ ಗ್ಯಾಂಗ್ ಅಲ್ಲಿ ಏನಂದ್ರೆ ಕಳ್ಪೆ ಕೊಡಕ್ಕೆ ಮೇಜರ್ ಬ್ಲಂಡರ್ ಮಿಸ್ಟೇಕ್ ಅಂತ ಹೇಳ್ಬೋದು. ಕಳ್ಪೆ ಕೊಡಕ್ಕೆ ಡಿಸ್ಕಸ್ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ನಾಮಿನೇಷನ್ ಮಾಡೋಕ್ಕೂ, ಅದಾದ್ಮೇಲೆ ಕಳಪೆ ಉತ್ತಮ ಕೊಡೋಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಡಿಸ್ಕಸ್ ಮಾಡಬಾರ್ದು. ದಿಸ್ ಇಸ್ ದ ಬಿಗ್ ರೂಲ್. ಆದ್ರೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಪ್ರೀ ಪ್ಲಾನ್ ಮಾಡ್ಕೊಂತಾರೆ. ಕಳಪೆ ಮಾಳಗೆ ಕೊಡಬೇಕು, ಅವ್ರ ಗ್ಯಾಂಗ್ ಅಲ್ಲಿ ಹೆಂಗಿದ್ರು ಅವ್ರು ಕೊಡಲ್ಲ, ಕಳಪೆ ಇವ್ರ ಗ್ಯಾಂಗ್ ಅಲ್ಲಿ ಕೊಡ್ಬೇಕು. ಈಗ ಕಳಪೆ ಅಂತ ಬಂದಾಗ ಗಿಲ್ಲಿ ರಾಶಿಕ ಕೊಡ್ತಾನೆ. ನಾನು ಒಂದ್ ಮಾತು ಹೇಳ, ಗಿಲ್ಲಿ ಬಗ್ಗೆ ವೀಕ್ಷಕರು ಆಗಿರ್ಬೋದು, ಆಡಿಯನ್ಸ್, ನಮ್ಮ ಪ್ರೇಕ್ಷಕರು ನಾವು ಏನಾದ್ರೆ ಊಹೆ ಮಾಡಿರ್ತೀವೋ, ನಮ್ಮ ಮನಸ್ಸಲ್ಲಿ ಯಾವ ರೀತಿ ಆನ್ಸರ್ ಇರುತ್ತೋ ಕ್ಲಿಯರ್ ಕಟ್ ಆಗಿ 100% ಗಿಲ್ಲಿ ಬಾಯಲ್ಲಿ ಬಂದಿದ್ದು ಅದೇ ಆನ್ಸರ್. ಯಾಕೆ ಅಂದ್ರೆ ನೀವು ಕಸನೇ, ಬಿಗ್ ಬಾಸ್ ಮನೆ ಕಸನೇ. ನೀವು ಏನಂತ ಗೊತ್ತಾ, ರಸ ಆಗಕ್ ಹೋಗಿ ಕಸ ಆಗಕ್ ಹೋಗ್ಬೇಡಿ. ಬೇರೆ ಯಾರಾದ್ರೂ ಕಸ ಆಗ್ಲಿ, ನೀವು ರಸ ಆಗ್ತೀರಾ, ಸೇವ್ ಆಗ್ತಿರೋದ್ರೆ ನಿಮ್ಗೆ ಸೇವ್ ಆಗಕ್ಕೇನು, ಸೇವ್ ಆಗ್ಬೋತಾನೆ ಅಂದ್ಬಿಟ್ಬಿಟ್ಟು ನಾನು ಕಸ ಹಾಕ್ತೀನಿ, ಸ್ಪಂದನ ಕೂಡ ಕಸ ಹಾಕ್ಬೇಕು, ಸ್ಪಂದನ ಕೂಡ ನಾಮಿನೇಟ್ ಆಗ್ಬೇಕು. ದಿಸ್ ಇಸ್ ಸ್ಟುಪಿಡ್ ಮೆಂಟಾಲಿಟಿ, ಸ್ಟುಪಿಡ್ ಥಿಂಕ್ ಅಂತ ಹೇಳ್ತಾನೆ ಗಿಲ್ಲಿ. ಆಕ್ಚುಲಿ ವೀಕ್ಷಕರ ಮನಸ್ಸಲ್ಲಿ ಇದ್ದದ್ದು ಅದನ್ನೇ. ಯಾಕಂದ್ರೆ ಗಿಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾನೆ ಅಂತ ಗೊತ್ತಾ. ಸ್ಟಾರ್ಟಿಂಗ್ ಅಲ್ಲಿ ನಾನು 6 ಜನ ನಾಮಿನೇಟ್ ಮಾಡಿದಾಗ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಎಲ್ಲೋ ಒಂದ್ ಕಡೆ ನಾನು ಮಾಳು ತಪ್ಪು ಮಾಡಿದನಂತ. ಬಟ್ ಅಣ್ಣ, ಟಾಸ್ಕ್ ಆಡ್ಬೇಕಾದ್ರೆ ಈ ವಾರ ಎಲ್ಲ ನೋಡಿದಾಗ ನೀನ್ ಮಾಡಿದ 100% ಕರೆಕ್ಟ್ ಅಣ್ಣ, ನಾನು ನಿನಗೆ ಉತ್ತಮ ಕೊಡ್ತೇನೆ ಅಂತ ಹೇಳ್ತಾನೆ. ಎಕ್ಸಾಕ್ಟ್ಲಿ ಅನ್ಸಿದ್ದು ಅದನ್ನೇ. ಸ್ಟಾರ್ಟಿಂಗ್ ಅಲ್ಲಿ ಮಾಳು ಇವನ್ನೆಲ್ಲ ನಾಮಿನೇಟ್ ಮಾಡಿ ತಪ್ಪು ರೀಸನ್ಸ್ ಎಲ್ಲ ಕೊಟ್ಟು ತಪ್ಪು ಮಾಡಿದನ ಅಂತ ನಾವೆಲ್ಲ ಅನ್ಕೊಂಡಿದ್ರೆ ಅದಕ್ಕಿಂತ ಡಬಲ್ ತಪ್ಪು ಮಾಡ್ತಾರೆ ಈ ಗ್ಯಾಂಗ್. ಯಾರಾದ್ರೂ ನಾಮಿನೇಟ್ ಆಗಿದ್ರಲ್ಲ 6 ಜನ, ಅಶ್ವಿನಿ, ಜಾಹ್ನವಿ, ರಿಷಾ, ರಾಶಿಕಾ, ಇದಾರಲ್ಲ, ಧ್ರುವಂತು, ಸುಧೀರ್, ಈ 6 ಜನ ಇದಾರಲ್ಲ, ಮಾಳು ತಪ್ಪು ಮಾಡಿದಾನೆ ಅಂತ ಆಲೋಚನೆ ಮಾಡೋದ್ರಲ್ಲೇನೆ 10 ತಪ್ಪುಗಳು ಮಾಡಿದ್ರಿ ಇವರು. ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ರಿಷಾ ಕೂಡ ಗಿಲ್ಲಿ ವಿಷಯವಾಗಿದ್ದಲ್ಲ, ಆ ರೀತಿ ತಗೊಂಡಾಗ ಇವರು ಅಷ್ಟು ತಪ್ಪು ಮಾಡ್ತಾರೆ. ಎಷ್ಟೆಲ್ಲ ತಪ್ಪು ಮಾಡ್ತಾರೆ, ಚಾನಲ್ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ, ಹಾಲು ಕದೀತಾರೆ, ಅದನ್ನ ಬೇರೆ ಮೇಲೆ ಹಾಕ್ತಾರೆ, ಕಳಪೆ ಕೊಡ್ಬೇಕಾದ್ರೆ ಡಿಸ್ಕಸ್ ಮಾಡಿ ಕಳಪೆ ಕೊಡ್ತಾರೆ. ಈ ವಿಷಯಗಳನ್ನ ತಗೊಂಡಾಗ ನನಗೆ ಮಾಡಿ ತಪ್ಪೇ ಅನ್ಸ್ಲಿಲ್ಲ. ಹೌದು, ಅವ್ರು ಕರೆಕ್ಟ್ ಪರ್ಸನ್ ಚೂಸ್ ಮಾಡಿದ್ದಾರೆ, ಬಟ್ ರೀಸನ್ಸ್ ಕೊಡೋದ್ರಲ್ಲಿ ಎಡವಿದ್ದಾರೆ. ಯಾವ ರೀತಿ ಎಡವಿದ್ದಾರೆ, ಅವ್ರಿಗೆ ಹೇಳಕ್ಕಾಗಿಲ್ಲ, ಎಕ್ಸ್ಪ್ಲೈನ್ ಮಾಡಕ್ಕಾಗಿಲ್ಲ, ಸ್ವಲ್ಪ ಮೂಡ್ ಆಫ್ ಆಗಿತ್ತು ಅಂದ್ರೆ ಅವ್ರಿಗೆ ಹೇಳಕ್ ಆಗ್ಲಿಲ್ಲ ಅಷ್ಟೇನೆ. ರೀಸನ್ಸ್ ಪರ್ಸನ್ಸ್ ಕರೆಕ್ಟೇ, ರೀಸನ್ಸ್ ರಾಂಗ್ ಅಷ್ಟೇನೆ. ಅಲ್ಲಿರೋ ಪರ್ಸನ್ಸ್ ಏನಿದಾರೋ ಅವ್ರು ಕರೆಕ್ಟ್, ಆ ಕ್ಯಾರೆಕ್ಟರ್ ಕರೆಕ್ಟ್ ಸೂಟ್ ಆಗ್ತಾರ ಅವರು. ಆದ್ರೆ ಅವ್ರು ಕೊಡೋ ರೀಸನ್ ಸ್ವಲ್ಪ ರಾಂಗ್ ಆಗಿತ್ತು. ಆದ್ರೆ ಇಲ್ಲಿ ಮಾಳುಗೆ ಸಖತ್ತ ಕ್ಲಾಸ್ ಇದೆ, ಮಾಳುಗೆ ಅದಾಗುತ್ತೆ ಇದಾಗುತ್ತೆ ಅಂತೆಲ್ಲ ಥಿಂಕ್ ಮಾಡಿದ್ವಿ. ವೀಕ್ ಸ್ಟಾರ್ಟ್ ಆದಾಗ ವೀಕೆಂಡ್ ಬರೋಷ್ಟೊತ್ತಿಗೆ ಮಾಳು ಟಾಪಿಕ್ ನ ಬಿಟ್ಟು ಇವ್ರ ಟಾಪಿಕ್ ನ ವಾರದ ಕತೆ, ಈ ಗುಂಪಿನ ಜೊತೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ಅಷ್ಟು ತಪ್ಪು ಮಾಡಿದಾರೆ ಅವರು. ಆ ಗುಂಪಿನ ಯಾರಿದ್ದಾರೆ, ಒಬ್ರೊಬ್ರು ಒಂದು ತಪ್ಪು, ಹಾಲು ಕದೀತಾರೆ, ಡಿಸ್ಕಸ್ ಮಾಡ್ತಾರೆ, ಮತ್ತೆ ಇನ್ನೊಬ್ರ ಬ್ಲೇಮ್ ಮಾಡ್ತಾರೆ, ಇನ್ನೊಬ್ರ ಬಗ್ಗೆ ಮ್ಯಾನುಪ್ಲೇಟ್ ಮಾಡ್ತಾರೆ.
ಯಾವ ರೀತಿ ಮ್ಯಾನುಪ್ಲೇಟ್ ಮಾಡ್ತಾರೆ ಅಂದ್ರೆ ಇವರು ರಘುಗೆ ಮ್ಯಾನುಪ್ಲೇಟ್ ಮಾಡ್ತಾರೆ. ರಘು ಅವರೇ, ನೀವು ಆಲ್ ಒಂದ್ಸಲ ಕ್ಯಾಪ್ಟನ್ ಆಗಿದ್ದೀರಾ, ಹೆಣ್ಮಕ್ಳು ಕ್ಯಾಪ್ಟನ್ ಆಗಿ ಬಿಟ್ಬಿಡಿ, ನಿಮ್ಮನ್ನೆಲ್ಲ ಹೆಗಲ ಮೇಲೆ ಕೂರಿಸ್ಕೊಂಡು ಫ್ಯಾನ್ಸ್ ಎಲ್ಲ ನಿಮ್ಮ ಜಿಂದಾಬಾದ್ ಅಂತಾರೆ, ಆಗಂತಾರೆ, ಈಗಂತಾರೆ. ರಘುನೇ ಮ್ಯಾನುಪ್ಲೇಟ್ ಮಾಡ್ತಾರೆ. ಅಷ್ಟೆಲ್ಲ ಆಗ್ತಾ ಇದೆ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಕಳಪೆ ಅಂತ ಬಂದಾಗ ಅವ್ರವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಮಾಡ್ಬೋದು. ನಾನು ಅದನ್ನೇ ಹೇಳಿದ್ದು, ಈ ಗ್ಯಾಂಗ್ ಅಂತ ತಗೊಂಡಾಗ ಈ ಗ್ಯಾಂಗ್ ಅಲ್ಲಿ ಸಪ್ರೇಟ್ ಆಗಿ ಹೇಳ್ತಾರೆ. ನಾನು ಗಿಲ್ಲಿ ಬಗ್ಗೆ ಹೇಳಿದೆ, ಗಿಲ್ಲಿ ಕಸ ರಸ ಬಗ್ಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾನೆ ಗುರು, ಎಕ್ಸಲೆಂಟ್ ಅಂತ ಹೇಳ್ಬೋದು. ರಾಶಿ ಹೇಳ್ತಾಳೆ ನಾನು ಟಾಸ್ಕ್ ಆಡಲಿಲ್ಲ ಅಂತ ಎಲ್ಲೂ ಹೇಳಿಲ್ಲ, ನಾನು ಟಾಸ್ಕ್ ಆಡಲ್ಲ ಅಂತ ಗಿಲ್ಲಿ ಹೇಳ್ತಾನೆ. ನೀವು ಟಾಸ್ಕ್ ಆಡ್ಲಿಲ್ಲ ಅಂದ್ರೆ ಏನು, ಅವ್ರು ಇರೋ ಟಾಸ್ಕ್ ಆಡ್ಕೊಂತಾರೆ, ಅವ್ರು ಏನಾದ್ರು ತಗೊಂತಾರೆ. ನೀವು ಬಿಟ್ಬಿಟ್ಟು ನೀನು ಟಾಸ್ಕ್ ಆಡಲ್ಲ ಅಂದ್ರೆ ಟಾಸ್ಕ್ ನಿಲ್ಸಲ್ಲ, ಟಾಸ್ಕ್ ಅಲ್ಲಿಗೆ ಹಾಳಾಗಲ್ಲ, ಆಡೋರು ಆಡ್ತಾರಂತ. ಅಲ್ಲಿ ಹೇಳ್ತಾರೆ ನಾನು ಟಾಸ್ಕ್ ಆಡಲ್ಲ ಅಂತ ಹೇಳೇ ಇಲ್ಲ ಅಂತ. ಎಷ್ಟು ಸಲ ಹೇಳಿದೆ ಟಾಸ್ಕ್ ಆಡಲ್ಲ, ನಾನು ಮುಂದಿನ ಟಾಸ್ಕ್ ಆಡಲ್ಲ, ನಾನು ಆಡಲ್ಲ ಅಂತ. ಇವರು ಮೈಂಡ್ ಸೆಟ್ ಅಲ್ಲಿ ಏನಾಗಿದೆ ಅಂದ್ರೆ ರಾಶಿಕಾ ಶೆಟ್ಟಿ ಅವರಿಗೆ, ನಾನೇ ಟಾಸ್ಕ್ ಅಂದ್ರೆ ನಾನು ಬಿಟ್ರೆ ಯಾರು ಇಲ್ಲ, ನಾನು ಬಿಟ್ರೆ ಸೋಲ್ತಾರೆ ಅನ್ನೋ ಲೆವೆಲ್ಗೆ ಥಿಂಕಿಂಗ್ ಅಲ್ಲಿ, ಓವರ್ ಥಿಂಕಿಂಗ್ ಅಲ್ಲಿ, ಏನಂತಾರೆ ಅದಕ್ಕೆ, ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಅದೆಲ್ಲ ಸ್ವಲ್ಪ ಎಡವಟ್ ಆಗ್ತಾ ಇದೆ. ಓಕೆ, ಟಾಸ್ಕ್ ಆಡ್ತೀರಾ, ಚೆನ್ನಾಗಿ ಆಡ್ತೀರಾ, ಓಕೆ. ಸ್ಪಂದನ ವಿಷಯ ಎಕ್ಸಾಂಪಲ್ ಕೊಟ್ಟು ಗಿಲ್ಲಿ ಹೇಳ್ತಾ ನೋಡು, 100% ಒಂದು ರಿವ್ಯೂವರ್ ಆಗಿರ್ಬೋದು, ವೀಕ್ಷಕರ ಮನಸ್ಸಲ್ಲಿ ಇದ್ದಿದ್ದು ಅದೇ, ಇವ್ರಿಗೆ ಏನಪ್ಪ ಆಗಿದೆ, ನೀವು ಸೇವ್ ಆದ್ರೆ ಸಾಕಲ್ಲ, ಸ್ಪಂದನ ನಾಮಿನೇಟ್ ತಗೋಬೇಕಂತ ನೀವು ಏನಕ್ಕೆ ಕಾಯ್ತಾ ಇದ್ದೀರಾ? ಅದರಿಂದ ಯಾರು ಬೇಕಾದ್ರೂ ನಾಮಿನೇಟ್ ಆಗಲಿ, ಪ್ರಾಬ್ಲಮೇ ಇಲ್ಲಲ್ಲ. ಅದಾಗಿತ್ತು. ಅದಾದ್ಮೇಲೆ ಉತ್ತಮ ಕಳಪೆ ಅಂತ ಬಂದಾಗ ಧ್ರುವಂತ್ ಆಗಿರ್ಬೋದು, ಸುಧೀರ್ ಆಗಿರ್ಬೋದು, ಜಾನೇವ್ ಆಗಿರ್ಬೋದು, ಅಶ್ವಿನ್ ಆಗಿರ್ಬೋದು, ಎಷ್ಟು ನೀಟಾಗಿ ಡಿಸ್ಕಸ್ ಮಾಡಿ ಕಳಪೆ ಕೊಡ್ತಾರೆ ಅಂದ್ರೆ, ಈ ಕಳಪೆ ಕೊಟ್ಟಲ್ಲ, ಈ ಕಳಪೆ ಇವರು ಥಿಂಕಿಂಗ್ ಮಾಡಿ, ಆಲೋಚನೆ ಮಾಡಿ, ಅದನ್ನ ಅರ್ಥ ಮಾಡ್ಕೊಂಡು ಪ್ಲಾನ್ ಮಾಡಿ ಕಳಪೆ ಕೊಟ್ರು. ಅದೇ ರೀತಿಯಾಗಿ ಮಾಲ್ ಅವರು ಪ್ಲಾನ್ ಮಾಡಿ ನಾಮಿನೇಟ್ ಆಗಿಲ್ಲ. ಈ ನಾಮಿನೇಟ್ ಬಗ್ಗೆ ಆ ಕಡೆ ಆಪೋಸಿಟ್ ಟೀಮ್ ಇದಲ್ಲ, ಗಿಲ್ಲಿ, ಕಾವ್ಯ, ಧನು, ಸ್ಪಂದನ ಅಂತ ಹೇಳ್ತೀವಲ್ಲ, ಅವ್ರ ಬಗ್ಗೆ ಕರೆಕ್ಟ್ ಆಗಿ ಅವ್ರ ಹತ್ರ ಡಿಸ್ಕಸ್ ಮಾಡಿನೋ, ಅವ್ರ ಹತ್ರ ಇದೇನೋ ಪ್ಲಾನ್ ತಗೊಂಡು ಅವ್ರು ನಾಮಿನೇಟ್ ಮಾಡಿಲ್ಲ. ಅದು ಅವ್ರ ಮನಸ್ಸಿನ ಬಂದಿರೋದು, ಅದ್ರ ಬಗ್ಗೆ ಚರ್ಚೆನೇ ಆಗಿಲ್ಲ. ಬಟ್ ನೀವೇನ್ ಮಾಡ್ತಾ ಇದ್ದೀರಾ, ಚರ್ಚೆ ಮಾಡಿ ನೀಟಾಗಿ ಕಳಪೆ ಕೊಡ್ತಾ ಇದ್ದೀರಾ. ತಪ್ಪು ಯಾರ್ದಿಲ್ಲಿ? ಅವ್ರೇನೋ ಗೊತ್ತಿಲ್ದನೋ ಹೇಳಕ್ಕಾಗ್ದಾನೋ ಏನೋ ಒಂದು ಪ್ರಾಬ್ಲಮ್ ಮಾಡ್ಕೊಂಡು ಆ ವ್ಯಕ್ತಿ ಮಾತಾಡೋದು ಕಡಿಮೆ, ರೀಸನ್ಸ್ ಕೊಡಕ್ ಬರಲಿಲ್ಲ ಅಂತ ಮಾಡಿದ್ರು. ಅವ್ರ ಬಗ್ಗೆ ಈಗ ಪಾಪ ಅನಿಸ್ತದೆ, ಏನೋ ಪಾಪ ಬಿಡುಗುರು ಅನಿಸ್ತದೆ. ಬಟ್ ನೀವು ಆ ರೀತಿ ಅಲ್ಲ, ಕರೆಕ್ಟಾಗಿ ಪ್ಲಾನ್ ಮಾಡೇ ಕೊಡ್ತೀರಾ. ಈಗ ವೀಕ್ಷಕರ ದೃಷ್ಟಿಯಲ್ಲಿ ತಪ್ಪು ಯಾರ್ದು ಹೇಳಿ? 100% ಇರೋ ತಪ್ಪಾಗುತ್ತೆ. ವಾರದ ಗೊತ್ತೆ ಈ ಗುಂಪು ಜೊತೆ ಆ ರೀತಿ ಇರುತ್ತೆ. ಇನ್ನು ಅದಾದ್ಮೇಲೆ ಕೆಲವರು ಕಳಪೆ ಕೊಟ್ಟರೆ ರೀಸನ್ಸ್ ಎಷ್ಟು ವರಸ್ಟ್ ಆಗಿತ್ತಂದ್ರೆ, ಹೌದು ಮಾಳು ತಪ್ಪು ಮಾಡಿದ್ರೆ, ಮಾಡವರೇ ನೀವು ನಾಮಿನೇಟ್ ಕೊಟ್ಟಿರೋ ರೀಸನ್ಸ್ ನಂಗೆ ಸರಿ ಇಲ್ಲ, ಇಷ್ಟ ಆಗ್ಲಿಲ್ಲ, ಅದಕ್ಕೆ ನಿಮ್ಗೆ ಕಳಪೆ ಕೊಡ್ತೀನಿ. ಬಗ್ಗಾರ್ದು ಹೋಯ್ತು. ಇಲ್ಲಿ ದಡ್ಡ ಇದ್ದಾನೆ, ದಡ್ಡತನ ಇದೆ, ಅದು ಇದೆ, ಇದು ಇದೆ. ಇನ್ನೊಬ್ಬ ವ್ಯಕ್ತಿ ಮೇಲೆ ನೀವು ಬ್ಲೇಮ್ ಮಾಡೋದು ತುಂಬಾ ರಾಂಗ್ ಅನಿಸ್ತಾ ಇತ್ತು. ಆ ವ್ಯಕ್ತಿ ನಿಮ್ಮನ್ನ ನಾಮಿನೇಟ್ ಮಾಡ್ಬೇಕಾದ್ರೆ ಎಷ್ಟಾದ್ರೆ ತಪ್ಪು ಮಾಡಿದ್ರು, ಆ ವ್ಯಕ್ತಿ ಮೇಲೆ ನೀವು 2-3 ತಪ್ಪುಗಳು ಮಾಡಿದಿರಾ, ಕಳಪೆ ಕೊಡೋದು ಫಿಕ್ಸ್ ಮಾಡ್ಕೊಂತೀರಾ. ಕಳಪೆ ಕೊಡ್ಬೇಕಾದ್ರೆ ನಿಮ್ ಮಾತುಗಳು ನೋಡಿದ್ರೆ ಒಂಥರ ವಿಚಿತ್ರ ಅನಿಸ್ತೈತೆ. ಈ ರೀತಿ ಸ್ಟೇಟ್ಮೆಂಟ್ಗಳಿದಲ್ಲ, ಅಲ್ಲೇ ನಿಮ್ಮ ವ್ಯಕ್ತಿತ್ವ ಕಡಿಮೆ ಆಗೋದು. ದಡ್ಡ ಅಂತೆ ಮಾಡು, ದಡ್ಡ ಅಂತೆ, ದಡ್ಡನ ಇದೆ ಅಂತೆ. ನಮ್ಮ ಯಾರು ಜಾನಿ ಅವ್ರು ಹೇಳ್ತಾರೆ, ಮೇಡಮ್ ಕಂಪೇರ್ ಮಾಡ್ಕೊಂಡ್ರೆ ಮಾಳು ಇಸ್ ದ ಬೆಸ್ಟ್. ಯಾಕಂದ್ರೆ ಅವ್ರು ಪ್ಲಾನ್ ಮಾಡ್ಕೊಂಡು ಮಾಡಲ್ಲ, ಬಾಯಿಗೆ ಬಂದಿದ್ದು ಹೇಳ್ತಾರೆ. ನಿಮ್ ತರ ಆಲೋಚನೆ ಮಾಡಿ, ಡಿಸ್ಕಸ್ ಮಾಡಿ, ಚರ್ಚೆ ಮಾಡಿ ಹೇಳಲ್ಲ. ನಿಮ್ ತರ ಚಾನಲ್ ಅಲ್ಲೇ ಬ್ಲೇಮ್ ಮಾಡಲ್ಲ, ಚಾನಲ್ ಬಗ್ಗೆನೇ ಕೆಟ್ಟಾಗಿ ಮಾಡಲ್ಲ, ಶೋ ಬಗ್ಗೆನೇ ಕೆಟ್ಟಾಗಿ ಮಾತಾಡಲ್ಲ. ಅವ್ರಿಗೆ ಅನ್ಸಿದ್ದವ್ರು ಹೇಳ್ತಾರೆ. ನಿಮ್ಗಿಬ್ರು ಮಾಡ್ಕೊಂಡ್ರೆ ಎಕ್ಸಾಕ್ಟ್ಲಿ ದಡ್ರ ಅಂದ್ರೆ ನೀವೇ. ಆ ರೀತಿ ಇತ್ತು. ಇನ್ನು ಅದಾದ್ಮೇಲೆ ಟಾಸ್ಕ್ ಅಂತ ತಗೊಂಡಾಗ ಇಲ್ಲಿ ಕಾವ್ಯ ಬಗ್ಗೆ, ಸ್ಪಂದನ ಬಗ್ಗೆ ಮಾತಾಡಲೇಬೇಕು. ಕಾವ್ಯ ಎಕ್ಸಲೆಂಟ್, ಒಳ್ಳೆ ಮೈಂಡ್ ಗೇಮರು, ಚೆನ್ನಾಗಿ ಆಡ್ತಾರ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಈ ವೀಕಲ್ಲಿ ಆಲ್ಮೋಸ್ಟ್ ಎಲ್ಲ ಟಾಸ್ಕ್ ಸೋತ್ರು ಒಂದು ಟಾಸ್ಕ್ ಗೆಲ್ತಾರೆ. ಇನ್ನೂ ಇರೋ ವಿಷಯಗಳಿದಾವಲ್ಲ, ಚರ್ಚೆ ಅಂತ ಬಂದಾಗ ಕರೆಕ್ಟ್ ಆಗಿ ಮಾತಾಡ್ತಾರೆ. ಸ್ಪಂದನ ಸ್ಟ್ರಾಟಜಿ ಸ್ವಲ್ಪ ಎಡವಟ್ಟಾಗಿದೆ ಅನಿಸ್ತಾ ಇದೆ. ಕಾರಣ ಏನಂದ್ರೆ, ರಕ್ಷಿತಾ ತಪ್ಪು ಮಾಡಿದಾಳೆ, ರಕ್ಷಿತಾ ಹಾಗೆ ಮಾಡಿದಾಳೆ, ರಕ್ಷಿತಾ ಹೀಗೆ ಮಾಡಿದಾಳೆ, ಅವಳ ಆಟ ಎಲ್ಲೋ ಚೇಂಜ್ ಆಗ್ತಾ ಇದೆ ಅಂತ ಹೇಳೋರು ನೀವು. ಕಳಪೆ ಅಂತ ಬಂದಾಗ ರಕ್ಷಿತಾ ಕೊಡ್ಬೇಕಾಗಿತ್ತು. ರಕ್ಷಿತಾ ನೀ ಮಾಡಿ ತಪ್ಪು, ಈ ರೀತಿ ಆಟ ಆಡಬಾರ್ದು, ಇದು ಕರೆಕ್ಟ್ ಅಲ್ಲ, ನೀನು ಕಳಪೆ ಕೊಡ್ತೀನಿ. ಅಲ್ಲೇನೋ ಕಾವ್ಯ ಹತ್ರ ಹೋಗಿ ರಕ್ಷಿತಾ ಹೀಗೆಲ್ಲ ಮಾತಾಡ್ತಾರ ಅಂತೆಲ್ಲ ಹೇಳ್ತೀರಾ. ಮತ್ತೆ ಕಳಪೆ ಅಂತ ಬಂದಾಗ ಮಾಳು ಕೊಡ್ತೀರಾ. ಮತ್ತೆ ಮಾಳು ನಾಮಿನೇಟ್ ಮಾಡಿದಾಗ ಮಾಳು ಚೆನ್ನಾಗಿದೆ ಮಾಡಿದೆ ಅಂತೆಲ್ಲ ಮಾಳುಗೆ ಹೇಳ್ತೀರಾ. ಯಾವ್ದನ್ನ ನಂಬೋದೀಗ? ಗ್ಯಾಂಗಿಗೆ ಹೊಸ ಎಂಟೆ ಅಂತೆಲ್ಲ ಕಮೆಂಟ್ ಮಾಡ್ತಿದ್ರೆ ಹಾಗೇನಿಲ್ಲ ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ರಕ್ಷಿತಾ ತಪ್ಪು ಸರಿಯೋ ಆಟ ಏನೋ ಮಾಟ ನುಡಿ ನಾಡು ಏನೋ ಒಂದು ಮಾಡ್ತಾರೆ. ನೀವೇನ್ ಮಾಡ್ತಾ ಇದ್ದೀರಾ 7 ವಾರಗಳಿಂದ? ಅದೇ ಅಭಿ ಮತ್ತೆ ಧನು ಜೊತೆನೆ ಸುತ್ತಾಡ್ಕೊಂಡು ಆರಾಮಾಗಿ ಆ ಗ್ಯಾಂಗ್ ಅವ್ರು ಹೇಳ್ತಾರೆ ಇವ್ರ ಬಗ್ಗೆ. ಅದೇ ಅನಿಸ್ತಾ ಇದೆ. ಅಟ್ಲೀಸ್ಟ್ ನಿಯತ್ತಾಗಿ ಆಡ್ತಾರೆ ಅಂತ ಅನಿಸ್ತಾ ಇತ್ತು. ಬಟ್ ನಿನ್ನೆ ಎಪಿಸೋಡ್ ನೋಡಿದಾಗ
ಒಂದ್ ಸ್ವಲ್ಪ ಅಲ್ಲೇ ಡ್ರಾಮಾ ಶುರು ಮಾಡಿದ ಅಂತ ಅನಿಸ್ತಾ ಇತ್ತು ನಮ್ಮ ಸ್ಪಂದನ್ ಅವರು. ಇನ್ನು ಕಾವ್ಯ ಏನಂದ್ರೆ ಎಕ್ಸಾಕ್ಟ್ಲಿ ಕಾವ್ಯ ಅವರು ರಕ್ಷಿತಾಗೆ ಕಳಪೆ ಕೊಡ್ತಾರೆ. ಇಷ್ಟ ಆಯ್ತು ಅದು. ಯಾಕಂತ ಹೇಳಿ ಅವ್ರ ತಪ್ಪನ್ನ ಅವ್ರು ತಿಳಿಸ್ತಾರೆ. ರಕ್ಷಿತಾ ನೀವು ಮಾಡಿದ ತಪ್ಪು ಈ ರೀತಿ ಎಲ್ಲ ಮಾಡಬಾರ್ದು ಅಂತೇಳಿ ಕಳಪೆ ಕೊಡ್ತಾರೆ. ಅದು ಕರೆಕ್ಟ್. ಉತ್ತಮ ಅಂತ ತಗೊಂಡಾಗ ಧನು ಕೊಡ್ತಾರೆ. ಅದೊಂದು ಸ್ವಲ್ಪ ಫೇವರಿಸಮ್ ಅನಿಸ್ತಾ ಇತ್ತು. ಬಟ್ ಅದು ಅವ್ರ ಇಷ್ಟ, ಯಾರಿಗಾದ್ರೂ ಕೊಡ್ಬೋದು ಅಲ್ಲ. ಎಲ್ಲ ಕಂಟೆಸ್ಟೆಂಟ್ಗಳು ಅದನ್ನೇ. ಬಟ್ ಉತ್ತಮ ಅಂತ ತಗೊಂಡಾಗ ಸ್ವಲ್ಪ ಮ್ಯಾಚ್ ಆಗ್ತಾನೆ ಧನು. ಯಾಕಂದ್ರೆ ಟಾಸ್ಕ್ ಆಡಿದ್ದಾರೆ, ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಯಾವ್ದಾದ್ರು ಏನು ಒಪಿನಿಯನ್ ಶೇರ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಶೇರ್ ಮಾಡ್ಕೊತಾರೆ. ಈ ರೀತಿ ತಗೊಂಡಾಗ ಒಂದು ವ್ಯಾಲ್ಯೂ ಇತ್ತು. ನಮ್ಮ ಗಿಲ್ಲಿ ಉತ್ತಮ ಮಾಳು ಕೊಡ್ತಾರೆ. ಕಾರಣ ಏನಂತ ಗೊತ್ತಾ? ನೀನು ಮಾಡಿದ ಸರಿ ಅಣ್ಣ ಕ್ಯಾಪ್ಟನ್. ನನಗೆ ಮಾಳು ಬಗ್ಗೆ ಸ್ವಲ್ಪ ನೆಗೆಟಿವ್ ಇದೆ, ಇಲ್ಲ ಅಂತಲ್ಲ. ಆದ್ರೆ ಈ ವಾರ ಪೂರ್ತಿ ಕೆಲಸ ಮಾಡಿಸೋರಾಗಿರ್ಬೋದು, ಆ ವ್ಯಕ್ತಿಗಳ ಮಾಡಿರೋಗಿರ್ಬೋದು, ಆ ಕಡೆ ಗುಂಪರ ಕ್ಯಾಪ್ಟನ್ ಮಾತೇ ಕೇಳಲ್ಲ ಅಂತ. ಅಣ್ಣ ನನಗೆ ಮಾಡಲ್ಲ, ನೀವೇನ್ ಮಾಡ್ತೀರ ನನ್ನ? ನೀವು ಹೇಳಿದ ಕೆಲಸ ನಾನು ಮಾಡಲ್ಲ. ಸುಧೀರ್ ಹೇಳ್ತಾರೆ ಅಣ್ಣ ನಾಳೆ ಮಾಡ್ತೀನಿ ಅಂತಾರೆ. ಈಗ ತಗೊಂಡಾಗ ಮಾಳು ಬಗ್ಗೆ ಎಷ್ಟು ತಪ್ಪುಗಳಿದಾವೋ ಆದ್ರೆ ಡಬಲ್ ಅಷ್ಟು ಇವ್ರು ತಪ್ಪುಗಳಿದಾವೆ. ಅದ್ರ ಬಗ್ಗೆ ಮಾತಾಡೋದು ಅನಿಸ್ತಾ ಇದೆ. ಇನ್ನು ಅದಾದ್ಮೇಲೆ ಕ್ಯಾಪ್ಟನ್ ಟಾಸ್ಕ್ ಅದ್ಭುತವಾಗಿ ಆಡ್ತಾರೆ. ಇವ್ರು ಎಷ್ಟು ಮ್ಯಾನಿಪುಲೇಟ್ ಮಾಡ್ತಾರೆ, ಆದ್ರೂ ಅದಕ್ಕೆ ರಘು ಮಿಸ್ಸೇ ಮಾಡಲ್ಲ ಅಂತಾರೆ. ಅದ್ಭುತವಾಗಿ ಆಡ್ತಾರೆ. ಅದಾದ್ಮೇಲೂ ಕೂಡ ಮತ್ತೆ ಸ್ಟಾರ್ಟಿಂಗ್ ಇಂದ ಇಡಬೇಕು, ಎಂಡಿಂಗ್ ಇಂದ ಇಡಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ ಅಲ್ಲಿ. ಆದ್ರೂ ಕೂಡ ರಘು ಅವರೆಲ್ಲ ತಲೆ ಕೆಡಿಸ್ಕೊಂಡೆ. ಸೆಕೆಂಡ್ ಟೈಮ್ ಆದ್ರೂ ಕೂಡ ಕಂಪ್ಲೀಟ್ ಆಗಿ ಎಲ್ಲ ಜೋಡಿಸಿ ಗೆಲ್ತಾರೆ. ಇದ್ರೆಲ್ಲ ರೂಲ್ಸ್ ಬ್ರೇಕ್ ಮಾಡಿದಂತೂ ನನಗಂತೂ ಏನ್ ಅನ್ಸಲಿಲ್ಲ. ಅದ್ಭುತವಾಗಿ ಟಾಸ್ಕ್ ಎಲ್ಲ ಆಡಿದ್ರು, ಕ್ಯಾಪ್ಟನ್ ಆಡಿದ್ರು. ಕಂಗ್ರಾಚುಲೇಷನ್ಸ್ ಅಂತ ಹೇಳ್ಬೋದು. ಬಂದಿರೋ 3-4 ವಾರದಲ್ಲೇನೆ 2 ಸಲ ಕ್ಯಾಪ್ಟನ್ ಆಗ್ತಾರೆ ಅಂದ್ರೆ ಅಲ್ಲಿರೋರು ಏನ್ ಮಾಡ್ತಾರ ಗೊತ್ತಾಗ್ತಾ ಇಲ್ಲ. ಗಿಲ್ಲಿ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಏನ್ ಲಕ್ ಇದೆ ಅಣ್ಣ, RCB ಟೀಮ್ ತರ 6-4 ಹೊಡಿತಾನೇ ಇದ್ದಾನೆ ನಮ್ಮ ರಘುವಣ್ಣ. ನಾವು ನೋಡಿದ್ರೆ ಬರೀ ಸಿಂಗಲ್ ಗುಡಿಸ್ತಾ ಇದೀವಿ. ಕಸ ಗುಡ್ಸ ಸಿಂಗಲ್ ಅಂತೆ, ಚಪ್ಪಳ ತಗೊಳ್ಳೋ 4 ಅಂತೆ, ಕ್ಯಾಪ್ಟನ್ ಆಗೋ 6 ಅಂತೆ. ಆ ರೀತಿ ನಮ್ಮ ಗಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಗಿಲ್ಲಿ ಇಸ್ ದ ಎಂಟರ್ಟೈನರ್ ಅಂತ ಹೇಳ್ಬೋದು. ಸ್ಕ್ರೀನ್ ಸ್ಪೇಸ್ಗೋಸ್ಕರ ಕಷ್ಟಪಡ್ತಾರೆ ಕೆಲವರು. ಅದೇನಿಲ್ಲ, ಗಿಲ್ಲಿ ಮಾತಾಡಿದ್ರೆ ಸ್ಕ್ರೀನ್ ಸ್ಪೇಸ್ ಆ ರೀತಿ ಇರುತ್ತೆ. ಟಾಸ್ಕ್ ಆಡ್ಬೇಕಾದ್ರೂ, ಮಾತಾಡ್ಬೇಕಾದ್ರೂ, ಕಾಮಿಡಿ ಮಾಡ್ಬೇಕಾದ್ರೂ ಎಲ್ಲಾ ವಿಷಯಗಳು. ಇನ್ನು ಹೆರಿಟೇಜ್ ಟಾಸ್ಕ್ ಅಲ್ಲಿ ಕೂಡ ಗಿಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ. ಅದು ಟಾಸ್ಕ್ ಕೂಡ ನಮ್ಮ ಗಿಲ್ಲಿ ಟೀಮ್ನ ಗೆಲ್ಲುತ್ತೆ. ಈ ಟೀಮ್ ಕೋಆರ್ಡಿನೇಷನ್ ಅಂತೀವಲ್ಲ, ಅದು ಮಾತುಕತೆ ಚರ್ಚೆ ಅಂತಿತ್ತಲ್ಲ, ಅದು ಕರೆಕ್ಟ್ ಆಗಿ ಆಗ್ತಿಲ್ಲ ಅನ್ಸ್ಬೋದು. ಇನ್ನು ಆಲ್ಮೋಸ್ಟ್ ಅಲ್ಲೂ ಮಾಳುಗೆ ನೋಡಿ 4 ಜನ ಉತ್ತಮ ಕೊಡ್ತಾರೆ. ಅದರಲ್ಲಿ ಗಿಲ್ಲಿ, ಸೂರಜು, ಅಭಿಷೇಕ್, ಅದಾದ್ಮೇಲೆ ನಮ್ಮ ರಕ್ಷಿತಾ ಕೊಡ್ತಾರೆ. ಇಷ್ಟು ಜನ ಕೊಡ್ತಾರೆ. ಸ್ವಲ್ಪ 2-3 ಓಟ್ಗಳಲ್ಲೇ ಮಿಸ್ ಆಯ್ತು. ಇನ್ನು ಉತ್ತಮ ಅಂತ ತಗೊಂಡಾಗ ಅಶ್ವಿನಿ ಕೊಡ್ತಾರೆ. ಶಿ ಈಸ್ ಡಿಸರ್ವಿಂಗ್, ಓಕೆ. ಬಟ್ ನೀವು ಪಿತೂರಿ ಮಾಡ್ತೀಯಲ್ಲ, ಹಿಂದೆ ಕಳಪೆ ಕೊಡ್ತೀರಂತ ನೀವು, ಅದು ಎಲ್ಲೋ ರಾಂಗ್ ಆಗುತ್ತೆ. ಈ ವಾರದ ಕಿಚ್ಚನ್ ಚಪ್ಪಾಳೆ ಸಿಗ್ಬೋದಾಗಿತ್ತೇನೋ ನಿಮ್ಗೆ. ಬಟ್ ಇವೆಲ್ಲ ಇದಾವಲ್ಲ, ಹಾಲ್ ಕದ್ದಿರೋದಾಗಿರ್ಬೋದು, ಕಳಪೆ ಕೊಡೋದಾಗಿರ್ಬೋದು, ಇನ್ನೊಬ್ರ ಬಗ್ಗೆ ಮಾತಾಡೋದಾಗಿರ್ಬೋದು, ಇವೆಲ್ಲ ಕನ್ಸಿಡರ್ ಮಾಡಿದೆ ನಿಮ್ಗೆ ಎಲ್ಲೋ ಒಂದ್ಸಲ ಕಡೆ ಕಿಚ್ಚನ್ ಚಪ್ಪಾಳೆ ಮಿಸ್ ಆಗುತ್ತೆ ಅನ್ಸುತ್ತೆ. ಬಟ್ ಇವೆಲ್ಲ ಏನೂ ನೋಡಲ್ಲ, ತಾಳ್ಮೆ ನೋಡ್ತೀವಿ, ಟಾಸ್ಕ್ ನೋಡ್ತೀವಿ, ಚೇಂಜಸ್ ನೋಡ್ತೀವಿ ಅಂದ್ರೆ 100% ಸಿಗುತ್ತೆ. ಆ ರೀತಿ ಆಗಿತ್ತು. ಇನ್ನು ಕಳಪೆಗಳ ಬಗ್ಗೆ ಆಲ್ರೆಡಿ ಹೇಳಿದೆ, ಟಾಸ್ಕ್ ಬಗ್ಗೆ ಹೇಳಿದೆ, ಕ್ಯಾಪ್ಟನ್ಸಿ ಬಗ್ಗೆ ಹೇಳಿದೆ. ಇವ್ರು ಮಾಡಿರೋ ಬ್ಯಾಕ್ ಬಿಚಿಂಗ್ ನೋಡಿ. ಇಲ್ಲಿ ಎಲ್ಲರೂ ಮಾಡ್ತಾರೆ ಬ್ಯಾಕ್ ಬಿಚಿಂಗ್, ಯಾರು ಇಲ್ಲ ಅಂತಲ್ಲ. ಆದ್ರೆ ಆ ಬ್ಯಾಕ್ ಬಿಚಿಂಗ್ ಅಲ್ಲಿ ಏನಿರುತ್ತೆ ವಿಷಯನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ವ್ಯಕ್ತಿ ಅಲ್ಲಿ ಇಲ್ಲ ಅಂದ್ರೆ ಆ ವ್ಯಕ್ತಿ ಬಗ್ಗೆ ಮಾತಾಡೋದು ತುಂಬಾ ಇರ್ತಾರೆ. ಬಟ್ ಮಾತಾಡಿದ ಮಾತುಗಳು ಯಾವ ರೀತಿ ಇರ್ತವೆ, ಕಳಪೆ ಕೊಡೋಣ ಅಂತಾನೋ, ನಾಮಿನೇಟ್ ಮಾಡೋಣ ಅಂತಾನೋ, ಅವ್ರು ವೇಸ್ಟ್ ಅಂತಾನೋ. ರಿಷಾ ಗೌಡ ಹೇಳ್ತಾರೆ ಏನಂತ ಅಂದ್ರೆ, ಅವ್ರ ಟೀಮ್ ಅವರೇ ಕಿತ್ತಾಡ್ಕೊಂಡು ಹೊರಗೆ ಹೋಗ್ತಾರೆ, ನಾವು ಆರಾಮಾಗಿ ಸೇಫ್ ಆಗಿರ್ತೀವಿ, ಸುಮ್ಮನೆ ನೋಡ್ತಿರ್ಬೇಕಷ್ಟೇ ಅಂತೆ. ಮೇಡಮ್ ಅವ್ರ ಆಟ ಅವ್ರು ಕರೆಕ್ಟಾಗಿ ಆಡ್ತಾ ಇದ್ದಾರೆ. ಅವ್ರ ಆಟ ಅವ್ರು ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಯಾರ್ಯಾರ ಒಪಿನಿಯನ್ ಅವ್ರ ಸ್ವಂತ ನಿರ್ಧಾರ ಅವರೇ ತಿಳಿಸ್ತಾ ಇದ್ದಾರೆ. ನಿಮ್ಮ ತರ ಗ್ರೂಪಿಸಮ್ ಮಾಡ್ಕೊಂಡು ಒಬ್ರಿಗೆ ಕೊಡ್ಬೇಕು ಅನ್ಕೊಂಡು ಮಾತಾಡ್ತಿಲ್ಲ. ದ ರಿಯಲ್ ಗ್ರೂಪಿಸಮ್ ಇದು ಗ್ರೂಪಿಸಮ್ ಅನ್ನಕ್ ಸಾಧ್ಯನೇ ಇಲ್ಲ. ಕಾವ್ಯನೇ ಬೇರೆ ಸಪ್ರೇಟ್ ಕೊಡ್ತಾರೆ ಉತ್ತಮ, ಗಿಲ್ಲಿನೇ ಸಪ್ರೇಟ್ ಕೊಡ್ತಾನೆ ಉತ್ತಮ ಅಂತ, ಕಳಪೆ ಉತ್ತಮ ಅಂತ, ರಕ್ಷಿತನೇ ಬೇರೆ ಕೊಡ್ತಾರೆ. ಇಲ್ಲಿ ಸಬ್ ಸಪ್ರೇಟ್ ಆಗ್ತಾ ಇದೆ. ಬಟ್ ನಿಮ್ ಗ್ರೂಪ್ ಇಂದ ಏನಾಗುತ್ತೆ, ಒಂದೇ ಆಗ್ತಾ ಇದೆ. ಕಳಪೆ ಅಂತ ಉತ್ತಮ ತಗೊಂಡಾಗ ಈ ರೀತಿ ಆಗ್ತಾ ಇದೆ. ನಾವೇ ಗ್ರೇಟು, ನಮ್ಗಿಂತ ಮಿಕ್ಕಿದವರೇ ಇಲ್ಲ ಅನ್ನೋ ಫೀಲ್ ಅಲ್ಲಿ ಇದ್ದಾರೆ ನಮ್ಮ ರಿಷಾ ಗೌಡ ಅವರು. ಅವ್ರ ಗ್ರೂಪ್ ಬಗ್ಗೆ ಮನಸ್ತಾಪ ಬಂದಿತ್ತು. ರಿಷಾ ಮತ್ತು ನಮ್ಮ ರಾಶಿಕಾ ಅವ್ರಿಬ್ರು ಬಂದಾಗ ಮತ್ತೆ ರಾಶಿಕಾ ನಾನೇ ಕರೆಕ್ಟ್, ನಾನ್ ಮಾಡಿದ್ದೇ ಕರೆಕ್ಟ್ ಅನ್ನೋ ವಾದ ಮಾಡ್ತಾ ಇದಾರೆ. ಬಟ್ ರಿಷಾ ಎಷ್ಟು ಹೇಳಕ್ ಹೋದ್ರು, ಅವ್ರು ತಿಳಿ ಹೇಳಿದ್ರು, ಬುದ್ಧಿ ಹೇಳಿದ್ರು, ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಇನ್ನು ಅಷ್ಟೇನೆ ಆಲ್ಮೋಸ್ಟ್ ಅಲ್ಲಿ ಎಪಿಸೋಡ್ ಆಗಿದ್ದು. ಮತ್ತೆ ನಿಮ್ಗೆ ಎಪಿಸೋಡ್ ನೋಡುವಾಗ ಯಾರೆಲ್ಲ ತಪ್ಪು ಮಾಡಿದ್ರೆ ಅಂತ ಅನಿಸ್ತಾ ಇತ್ತು. ಸ್ಪಂದನ ಸ್ವಲ್ಪ ಎಡುತ್ತಾ ಇದಾರ ಅಂತ ಅನಿಸ್ತಾ ಇತ್ತು. ಕಾರಣ ಏನ್ ಗೊತ್ತಾ, ಉತ್ತಮ ಕೊಡಕ್ಕೆ ಡಿಸ್ಕಸ್ ಮಾಡಿದ್ರಂತ ಅವ್ರು ಕೂಡ ಅಂತ. ಮೇಡಮ್ ನಿಮ್ಮ ಹತ್ರ ಉತ್ತಮ ಕೊಡ್ತೀರ ಅಂತ ಮಾತಾಡಿಲ್ಲ, ನೀವು ಚೆನ್ನಾಗಿ ಆಡಿದ್ರಿ ಮೇಡಮ್, ನನ್ನ ಮನಸ್ಸಲ್ಲಿ ಇದ್ದಿದ್ದು ಅದೇ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಧನು ಅವ್ರು ಹೇಳಿದ್ದು ಸರಿ ಇತ್ತು, ಆಲ್ಮೋಸ್ಟ್ ಅಲ್ಲಿ ಕರೆಕ್ಟ್ ಅಂತ ಹೇಳ್ಬೋದು. ಹೇಳ್ದಲ್ಲ ಡಿಸರ್ವಿಂಗ್ ಇಲ್ಲ ಅಂತಲ್ಲ, ಬಟ್ ಇದ್ರ ಬಗ್ಗೆ ಗೊತ್ತಿಲ್ಲಲ್ಲ ಅವ್ರಿಗೆ. ವೀಕೆಂಡ್ ಅಲ್ಲಿ ಗೊತ್ತಾಗುತ್ತೆ, ಇವತ್ತು ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ.
ಆ ರೀತಿ ಆಗಿತ್ತು ಆಲ್ಮೋಸ್ಟ್ ಅಲ್ಲಿ ಎಪಿಸೋಡು. ತುಂಬಾ ಡ್ರ್ಯಾಗ್ ಏನಿದ್ದಿಲ್ಲ. ಗಿಲ್ಲಿ ಹತ್ರ ನಮ್ಮ ರಘು ಅವರು ಕ್ಯಾಪ್ಟನ್ ಅವರು ಕೆಲಸ ಮಾಡಿಸ್ತಾರೆ, ಮಾಡಲ್ಲ ಅಂದ್ರೂ ಮಾಡಿಸ್ತಾರೆ. ಏನೋ ಒಂದು ಪ್ಲಾನ್ ಮಾಡಿದ್ರು ಗಿಲ್ಲಿನ ಮಾತ್ರ ಬಿಡಲ್ಲ ಅಂತಾನೆ. ಒಂದ್ಸಲ ಟಾಮ್ ಅಂಡ್ ಜೆರ್ರಿ ತರ ಅದ್ಭುತವಾಗಿ ಈ ತರ ಒಂದು ಬಾಂಡಿಂಗ್ ಅವ್ರಿರುತ್ತೆ. ಕಾಮಿಡಿ ಆಗಿರ್ಬೋದು, ಅವ್ರ ನಡುವೆ ಆಗೋ ಒಂದು ಕಾನ್ವರ್ಸೇಷನ್ ಇರ್ತಲ್ಲ, ತುಂಬಾ ಅದ್ಭುತವಾಗಿರುತ್ತೆ. ಆಲ್ಮೋಸ್ಟ್ ಆಲ್ ಎಪಿಸೋಡ್ ನಿನ್ನೆ ಹೀಗೆ ಆಗಿದ್ದು ಇಷ್ಟೇ ಅಂತ ಹೇಳ್ತೀನಿ. ಬ್ಲಂಡರ್ ಮಿಸ್ಟೇಕ್ಸ್ ಎಲ್ಲ ಮಾತಾಡಿವಿ. ಮತ್ತೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ